ಮದ್ಯ ಮಾದಕ ವಸ್ತುಗಳಿಗೆ ದಾಸರಾಗ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಈ ಚಟದಾಸರ ಚಟ ಬಿಡಿಸೋ ಕೇಂದ್ರಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆಯೇ. ಆದರೆ ಕೆಲ ಕೇಂದ್ರಗಳು ಚಟ ಬಿಡಿಸೋ ಕೆಲಸ ಬಿಟ್ಟು ಅಮಾಯಕರನ್ನ ಚಟ್ಟಕ್ಕೆ ಏರಿಸೋ ಕರಾಳ ದಂಧೆ ಪ್ರಾರಂಭಿಸಿವೆ. ಈ ಭಯಾನಕ ಸೀಕ್ರೆಟ್ ಅನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆ ಎಳೆದಿದೆ. ನಕಲಿ ಮದ್ಯ ವ್ಯಸನಿಗಳ ಪುನರ್ವಸತಿ ಕೇಂದ್ರಗಳು ಅಮಾಯಕರಿಗೆ ಕೊಡ್ತಿರೋ ಚಿತ್ರ ಹಿಂಸೆ ಹಾಗೂ ಅವರ ಕರಾಳ ದಂಧೆಯ ಇನ್ನಷ್ಟು ಮಾಹಿತಿಗಾಗಿ ವೀಕ್ಷಿಸಿ ಕವರ್ ಸ್ಟೋರಿ. ಇಂದು ರಾತ್ರಿ 9:30ಕ್ಕೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ಏಟು ಚಿತ್ರಹಿಂಸೆ ಶಿಕ್ಷೆ ನೋಡಿ ನೀವು ಬೆಚ್ಚಿ ಬೀಳಿರಬಹುದು. ಇದು ಪೊಲೀಸರು ಅಪರಾಧಿಗಳಿಗೆ ಕೊಡ್ತಿರೋ ಶಿಕ್ಷೆಯಲ್ಲ. ಇದು ಪುನರ್ವಸತಿ ಹೆಸರಲ್ಲಿ ಮದ್ಯ ಮಾದಕ ವ್ಯಸನಿಗಳಿಗೆ ಡಿ ಅಡಿಕ್ಷನ್ ಸೆಂಟರ್ಗಳು ಕೊಡ್ತಿರೋ ಶಿಕ್ಷೆ. ದಂಧೆ ಇದು ವೇಶ್ಯಾವಾಟಿಕೆ ತರ ಇದೊಂದು ದಂಧೆ ನಡೆಸ್ತಾ ಇದ್ದಾರೆ ರೌಡಿಗಳು. ನಮ್ಮ ಕೈಲೇನೆ ಲೆಟ್ರಿನ್ ಕ್ಲೀನ್ ಮಾಡಿಸ್ತಾರೆ. ನಮ್ಮನ್ನ ಪೇಷಂಟ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಅವರು ಹೆಣ್ಮಕ್ಳನ್ನ ಅವ್ರು ಬರೋ ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಕೆಟ್ಟ ಕೆಲಸಕ್ಕೆ. ಪೇಷಂಟ್ಗಳು ಮನೆಯವ್ರನ್ನ, ಅವ್ರ ಹೆಂಡ್ತಿದೀರ್ನ, ಅವ್ರ ಅಕ್ಕ ತಂಗಿದೀರ್ನ ಈ ಥರ ಎಲ್ಲ ಕೆಟ್ಟದಾಗ ಉಪಯೋಗಿಸ್ಕೊಂಡಿರೋದು. ಆ ಥರ ಎಲ್ಲ ನಡೆದಿದೆ. 60ರಿಂದ 70 ಜನನು ಒಂದೇ 15/20 ಹಾಲಲ್ಲಿ ಕೂಡಾಕ್ಬಿಡ್ತಾರೆ. ಬೀಡಿ ಸಿಗರೇಟ್ ಅವರೇ ಕಲಿಸ್ತಾರೆ. ನನಗೆ ಸ್ಮೋಕಿಂಗ್ ಅಭ್ಯಾಸನೇ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಫುಲ್ ಬಟ್ಟೆ ಶರ್ಟಿಂದ ಶರ್ಟು, ಪ್ಯಾಂಟು, ಅಂಡರ್ವೇರು ಎಲ್ಲ ಬಿಚ್ಚಿಬಿಡ್ತಾರೆ. ಫುಲ್ ಬರೀ ಮೈನಲ್ಲಿ ಹೊಡಿತಾರೆ. ಇಲ್ಲಿಂದ ಮೇಲಿಂದ ಕೆಳಗಡೆವರೆಗೂ ಹೊಡಿತಾರೆ. ಎಲ್ಲ ಬರೋರು ಅಲ್ಲಿ ಬರೋರೆಲ್ಲ ಪಾಠ ಮಾಡೋರೆಲ್ಲ ಅದೇ ಥರ ಪಾಠ ಮಾಡ್ತಾರೆ. ಇದು ಕಾಯಿಲೆ, ಇದು ನೀನು ಕಾಯಿಲೆ ಮಂಚ ಅಂದಮೇಲೆ ಏನಿಗೆ ಕೊಡಿಬೇಕು? ಕಾಯಿಲೆ ತಾನೇ, ನೀವೇ ಒಪ್ಕೊಂಡಿದ್ದೀರಾ. ಕಾಯಿಲೆ ಅಂದಮೇಲೆ ಏನಿಗೆ ಕೊಡಿಬೇಕು? ಅವರೇ ಹೇಳ್ತಾ ಇದ್ದಾರೆ ಇದನ್ನ ಕಾಯಿಲೆ ಅಂತ ಹೇಳ್ಬಿಟ್ಟು. ಯಾಕೆ ಹೊಡಿಯೋಕ್ಕೆ ಏನು ಅಧಿಕಾರ ಇದೆ? ಹೊಡಿಯೋಕ್ಕೆ ಅದು ಬಟ್ಟೆ ಬಿಚ್ಚಿಬಿಟ್ಟು ಹೊಡಿಯೋವಂಥದ್ದು ಏನಿದೆ? ಪ್ರೀತಿ, ಸಹನೆ, ಸಲಹೆ ಮೂಲಕ ಚಟದಾಸರ ಚಟಗಳನ್ನ ಬಿಡಿಸಬೇಕು. ಆದರೆ ನಗರದ ಕೆಲ ಡಿ ಅಡಿಕ್ಷನ್ ಸೆಂಟರ್ಗಳು ಮಾತ್ರ ನರಕ ಕೂಪಗಳಾಗಿವೆ. ಈ ಕೇಂದ್ರಗಳು ಚಟ ಬಿಡಿಸೋ ಬದಲು ಅಮಾಯಕರನ್ನ ಚಟ್ಟಕ್ಕೇರಿಸೋ ಕೇಂದ್ರಗಳಾಗಿವೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಮಾಡಿಕೊಂಡು ದೊಡ್ಡ ದಂಧೆ ಮಾಡ್ತಾ ಇದ್ದಾರೆ. ಈ ಅಮಾಯಕರು ಏನಿರ್ತಾರೆ, ಇವರು ಮದ್ಯ ವ್ಯಸನಿಗಳು ಅಂತ ಹೇಳಿ ಮನೆಯವ್ರು ಕರ್ಕೊಂಡೋಗಿ ಸೇರಿಸಿದ್ರೆ ಅವ್ರ ಹತ್ರ 3 ತಿಂಗಳು 4 ತಿಂಗಳ ಥರ ಇಟ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಕೇಳ್ದಂಗೆ ಕೆಲಸ ಮಾಡ್ತಾ ಇದ್ರೆ ನೆಕೆಡ್ ಆಗಿ ಬಟ್ಟೆ ಬಿಚ್ಚಾಕಿ ಕಂಬ ಕಟ್ಟಿ ಹೊಡಿತಾ ಇದ್ದಾರೆ. ಮತ್ತು ಅಲ್ಲಿ ಅವರು ಬಲವಂತವಾಗಿ ಡ್ರಗ್ಸು, ಈ ಥರ ಬಿಡಿ ಸಿಗರೇಟು, ಡ್ರಿಂಕ್ಸ್ ಬಲವಂತವಾಗಿ ಅವ್ರನ್ನ ಆ ಒಂದು ಕೆಟ್ಟ ಚಟಗಳಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಒಂದು ಸನ್ನಿವೇಶ ಕ್ರಿಯೇಷನ್ ಮಾಡಿ ಅವ್ರನ್ನೆಲ್ಲರೂ ಯೂತ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ಚಟ ಬಿಡಿಸೋ ಕೆಲ ನಕಲಿ ಕೇಂದ್ರಗಳು ಅಮಾಯಕರನ್ನು ಕಿಡ್ನ್ಯಾಪ್ ಮಾಡಿ ಶಿಕ್ಷೆ ಕೊಡೋ ಕರಾಳ ಕೇಂದ್ರಗಳಾಗಿವೆ. ಹಣಕ್ಕಾಗಿ ಕ್ರಿಮಿನಲ್ಗಳಿಗೆ ಆಸರೆ ಕೊಡೋ ಆಶ್ರಯ ತಾಣಗಳಾಗಿವೆ. ಹಣಕ್ಕಾಗಿ ಅಮಾಯಕರಿಗೆ ಹಿಂಸೆ ನೀಡಿ ಚಟದಾಸರನ್ನಾಗಿಸೋ ಸೆಂಟರ್ಗಳಾಗಿವೆ. ಈ ಭಯಾನಕ ಸತ್ಯ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಸರ್, ಅದು ನಾರ್ಮಲ್. ಯಾಕಂತಂದ್ರೆ ಆಲ್ಕೋಹಾಲ್ ಬಾಡಿಯಿಂದ ಹೋಗೋಕ್ಕೆ 21 ದಿನ ಬೇಕು. 21 ಮಾತ್ರೆಗಳು ಕೊಡ್ತಾರೆ. ಏನು ಮಾತ್ರೆ ಕೊಡ್ತಾರೆ? ಡಿಟಾಕ್ಸ್ ಮಾಡೋಕ್ಕೆ ಬಾಡಿಯಿಂದ ಆಲ್ಕೋಹಾಲ್ ಕಂಟೆಂಟ್ ಎಲ್ಲ ಹೋಗೋಕ್ಕೆ 21 ದಿನ ಮಾತ್ರೆ ಕೊಡ್ತಾರೆ. ಅದಕ್ಕೋಸ್ಕರ 1 ತಿಂಗಳ ಕಷ್ಟ ಆಗುತ್ತೆ. ಮನೆ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹೊರಗಡೆ ಬಿಡಕ್ಕಾಗಿಲ್ಲ ಅಂದ್ರೆ ಹೊರಗಡೆ ಬಿಡಕ್ಕಾಗ್ತದೆ. ಮತ್ತೇನು ಮದ್ಯ ವ್ಯಸನಿಗಳ ಪುನರ್ವಸತಿ ಹೆಸರಲ್ಲಿ ಈ ನಕಲಿ ಕೇಂದ್ರಗಳು ಕರಾಳ ದಂಧೆ ನಡೆಸಿ ಅಮಾಯಕರ ಪ್ರಾಣ ಹಿಂಡುತ್ತಿದ್ರೆ ಪೊಲೀಸರು ಲಂಚ ಪಡೆದು ಸುಮ್ಮನಿದ್ದಾರೆ. ಅದೇ ರೀತಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮತ್ತು ಅಲ್ಲಿನ ಅಧಿಕಾರಿಗಳು ನೆಮ್ಮದಿಯಿಂದಿದ್ದಾರೆ. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.